ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ನಾನೊಂದು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಮತ್ತು ಇದು ಬಟರ್ಫ್ಲೈ ಡಿಸೈನು. ಈಗ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆ 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಈ ರೀತಿ ಬಟ್ಟೆಗೆ 2 ಸಲ ಲಾಕ್ ಮಾಡ್ಕೊಳ್ಬೇಕು. ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ದಾರನ ಒಂಚೂರು ಮೇಲಕ್ಕೆ ಎತ್ಕೊಂಡು ಅದಕ್ಕೆ ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಕಂಪ್ಲೀಟ್ ಆಗಿ ಬೀಡ್ಸ್ ಬೇಡ ಅಂತ ಅಂದರೆ ಬೀಡ್ಸ್ನ ಈ ಸ್ಟೆಪ್ನ ಬಂದು ಸ್ಕಿಪ್ ಮಾಡ್ಬೋದು. ಬೀಡ್ನ ಯೂಸ್ ಮಾಡದೆ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಈಗ ಬೀಡ್ ಲಾಕ್ ಮಾಡಿ ಅದಾದ ನಂತರ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಸ್ಟಾರ್ಟಿಂಗ್ ಸ್ಟೆಪ್ ಮಾಡೋ ಟೈಮಲ್ಲಿ ಬೀಡ್ಸ್ ಹಾಕೋ ಟೈಮಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ರಿಂಕಲ್ಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಈಗ ಲಾಕ್ ಆದಮೇಲೆ 3 ಚೈನ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಮತ್ತೆ ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಗಿಲ್ಲಿ ಆ ಕಡೆ ಈ ಕಡೆ ಬೀಡ್ಸ್ ಬರುತ್ತೆ, ಮಧ್ಯದಲ್ಲಿ ಕುಚ್ಚು ಬರುತ್ತೆ. ನಿಮಗೆ ಬೀಡ್ಸ್ ಬೇಡ ಅಂತ ಇದ್ದಲ್ಲಿ ಡೈರೆಕ್ಟಾಗಿ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 3 ಚೈನ್ ಹಾಕ್ಕೊಳ್ಳೋದು, ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 3 ಚೈನ್ ಮಾಡ್ಕೊಳ್ತೀನಿ. ನನಗಿಲ್ಲಿ ಬಟರ್ಫ್ಲೈ ಡಿಸೈನ್ಗೆ ಬಟರ್ಫ್ಲೈ ಅಕ್ಕಪಕ್ಕದಲ್ಲಿ 3 ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ, ಡಿಸೈನ್ ಚೆನ್ನಾಗಿ ಕಾಣಿಸ್ಲಿ ಅಂತ. ಹಾಗಾಗಿ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಗ್ಯಾಪ್ ಬೇಡ ಅಂತ ಇದ್ದಲ್ಲಿ 2 ಟೈಮ್ಸ್ 3 ಚೈನ್ ಹಾಕಿದ್ರೆ ಸಾಕು. ನಾವೀಗ ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿಸೋದ್ರಿಂದ ಬಟ್ಟೆಗೆ ಲಾಕ್ ಆದ ನಂತರ ಮತ್ತೆ 3 ಚೈನ್ ಹಾಕಿ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ತೇನೆ ಈ ರೀತಿ. ಮತ್ತೆ 3 ಚೈನ್ ಲಾಕ್ ಇರುತ್ತಲ್ಲ ಅದ್ರ ಮೇಲೇನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಆದ್ಮೇಲೆ ಈಗ ಕಂಟಿನ್ಯೂಸ್ ಆಗಿ 6 ಚೈನ್ ಹಾಕೊಳ್ಬೇಕು. ಈ ರೀತಿ 6 ಚೈನ್ ಹಾಕೊಂಡು ನೆಕ್ಸ್ಟ್ 3 ಚೈನ್ ಅಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಒಳಗಡೆ ನಾವಿಲ್ಲಿ ಲಾಕ್ ಮಾಡ್ಬೇಕಾಗುತ್ತೆ. ಈ ರೀತಿ ಅದಾದ ನಂತರ ಬಟ್ಟೆನ ಉಲ್ಟಾ ಮಾಡ್ಕೊಳ್ತೇವೆ. ಅಂದ್ರೆ ಸೀದಾ ಇಟ್ಕೊಂಡು 1 ಚೈನ್ ಹಾಕೊಳ್ಬೇಕು. 1 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರನ ಸುತ್ಕೊಂಡು ನಾವಲ್ಲಿ 6 ಚೈನ್ ಹಾಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಸೂಜಿನ ಹಾಕಿ ದಾರನ ಎಳ್ಕೊಂಡು 2 ಸೇರಿ 1 ಮಾಡಬೇಕು. ನಮ್ಗಿಲ್ಲಿ ನೋಡಿ 3 ದಾರ ಇರುತ್ತೆ ಸೂಜಿ ಮೇಲೆ, 3 ಸೇರಿ 1 ಮಾಡಬೇಕು. ಇದನ್ನ ನಾವು ಹಾಫ್ ಡಬಲ್ ಕ್ರೋಶಾ ಅಂತ ಕರಿತೀವಿ. ನೋಡಿ ಇದೇ ರೀತಿ ನಾವಿಲ್ಲಿ 12 ಸಲ ಹಾಫ್ ಡಬಲ್ ಕ್ರೋಶಾನ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನಾವು ಹಾಫ್ ಡಬಲ್ ಕ್ರೋಶಾವನ್ನ ಫಿಲ್ ಮಾಡ್ಕೊಳ್ಬೇಕು. ನೋಡಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಗ್ಯಾಪಲ್ಲಿ ಸೂಜಿನ ಹಾಕಿ ದಾರನ ತಂದು 3 ದಾರನ ಸೇರಿ 1 ಮಾಡಬೇಕು. ಇದನ್ನ ಹಾಫ್ ಡಬಲ್ ಕ್ರೋಶಾ ಅಂತ ಕರಿತೀವಿ. ಇದೇ ರೀತಿ 12 ಸಲ ಈ ಗ್ಯಾಪ್ ಅಲ್ಲಿ ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ನೋಡಿ ಈಗ 12 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇರುತ್ತಲ್ಲ 2 ಟೈಮ್ಸ್ ಮಾಡ್ಕೊಂಡಿರ್ತೀವಿ, ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸಾರಿ, ಆ ಚೈನ್ಗೆ ನಾವಿಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಬಟ್ಟೆನ ತಿರುಗಿಸ್ಕೊಳ್ಬೇಕು, ಉಲ್ಟಾ ತಿರುಗಿಸ್ಕೊಂಡು ಮತ್ತೆ 6 ಚೈನ್ ಹಾಕೊಳ್ಬೇಕಾಗುತ್ತೆ. 1 2 3 4 5 6 ಚೈನ್ ಹಾಕೊಂಡು ನಮ್ಗಿಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕೊಂಡಿರ್ತೀವಲ್ಲ, ನಿಮ್ಗೆ ಮೇಲೆ ಡಾಟ್ಸ್ ತರ ಗ್ಯಾಪ್ ಕಾಣಿಸುತ್ತೆ, ಅಲ್ಲಿ 7ನೇ ಹಾಫ್ ಡಬಲ್ ಕ್ರೋಶದ ಮೇಲೆ ಆ ಗ್ಯಾಪ್ ಅಲ್ಲಿ ಸುಜಿನ ಹಾಕಿ ದಾರನ ತಂದು 2 ಸೇರಿ 1 ಮಾಡಬೇಕು. ಈ ರೀತಿ ಈಗ ಮತ್ತೆ 1 ಚೈನ್ ಹಾಕೊಳ್ಬೇಕು, ಬಟ್ಟೆನ ತಿರುಗಿಸ್ಕೊಂಡು
ಸೂಜಿ ಮೇಲೆ ದಾರ ಸುತ್ಕೊಂಡು ಮತ್ತೆ ಆ 6 ಚೈನ್ ಗ್ಯಾಪ್ ಅಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಮತ್ತೆ ಇದರಲ್ಲಿ 12 ಹಾಫ್ ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಸೂಜಿ ಮೇಲೆ ದಾರನ ಸುತ್ಕೊಂಡು ಗ್ಯಾಪ್ ಅಲ್ಲಿ ಸೂಜಿನ ಹಾಕಿ ದಾರನ ತಂದು 3 ಸೇರಿ ದಾರನ ಸೇರಿ ಒಂದು ಮಾಡೋದು. ಸೂಜಿ ಮೇಲೆ ದಾರನ ಸುತ್ಕೊಂಡು ಗ್ಯಾಪ್ ಅಲ್ಲಿ ಸೂಜಿನ ಹಾಕಿ ದಾರನ ತಂದು 3 ಸೇರಿ ಒಂದು ಮಾಡಿ. ಇದೇ ರೀತಿ 12 ಸಲ ಮಾಡ್ಕೊಂಡು ನೋಡಿ, ಈ ರೀತಿ ಕಾಣಿಸುತ್ತೆ. ಅದಾದ ನಂತರ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ. ಈಗ ಮತ್ತೆ 6 ಚೈನ್ ನ ಮಾಡ್ಕೊಳ್ಬೇಕಾಗತ್ತೆ ನೋಡಿ. 6 ಚೈನ್ ನ ಮಾಡ್ಕೊಂಡು ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಂಡು ಮತ್ತೆ 7 ಹಾಫ್ ಡಬಲ್ ಕ್ರೋಶ ಮೇಲೆ 7th ಹಾಫ್ ಡಬಲ್ ಕ್ರೋಶ ಏನ್ ಬರುತ್ತೆ ಅದ್ರ ಮೇಲೆ ಗ್ಯಾಪ್ ಕಾಣಿಸ್ತಾ ಅಲ್ಲಿ ಸೂಜಿನ ಹಾಕಿ ದಾರನ ತಂದು 2 ಸೇರಿ ಒಂದು ಮಾಡಿ, ಅಂದ್ರೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಲಾಕ್ ಮಾಡ್ಕೊಂಡು ಈಗ ಮತ್ತೆ ಬಟ್ಟೆನ ಉಲ್ಟಾ ಇಟ್ಕೊಂಡು ಈ ರೀತಿ ಒಂದು ಚೈನ್ ಹಾಕೊಳ್ಬೇಕು. ಒಂದು ಚೈನ್ ಹಾಕೊಂಡು ಇಲ್ಲಿಗ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು, ಅಂದ್ರೆ ಲಾಕ್ ಮಾಡ್ಕೊಂಡು ಹೋಗೋದು ಆ 6 ಚೈನ್ ಗ್ಯಾಪ್ ಅಲ್ಲಿ. ಸೂಜಿ ಮೇಲೆ ದಾರ ಸುತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಸೂಜಿ ಹಾಕಿ ದಾರನ ತಂದು 2 ಸೇರಿ ಒಂದು ಮಾಡೋದು. ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. ನೀವು ಬೇಕಾದ್ರೆ ಹಾಫ್ ಡಬಲ್ ಕ್ರೋಶನು ಮಾಡ್ಕೊಳ್ಬಹುದು, ಇನ್ನು ನಿಮ್ಗೆ ದಪ್ಪ ಬರುತ್ತೆ ಅನ್ನೋದಕ್ಕೋಸ್ಕರ ನನಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೆ. ಈ ರೀತಿ 12 ಸಲ ಸಿಂಗಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. 12 ಸಲ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ ಕಾಣಿಸುತ್ತೆ. ಅಂದ್ರೆ ಇದು ಬಟರ್ಫ್ಲೈ ಬಂದು ಕುತ್ಕೊಂಡಿರೋ ತರ ಒಂದ್ ಸೈಡ್ ಕಾಣಿಸುತ್ತೆ ಅಷ್ಟೇ. ಇದು ಡಿಸೈನ್ ನೋಡಿ, ಅಲ್ಲಿಗೆ ನಾವು 3 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು 12 ಸಲ ಸಿಂಗಲ್ ಕ್ರೋಶೆ ಆದ್ಮೇಲೆ. ಈಗ ಅದಾದ್ಮೇಲೆ ನೋಡಿ, ಈ ರೀತಿ ಕಾಣಿಸುತ್ತೆ. ಅಡ್ಜಸ್ಟ್ ಮಾಡಿ ಅದನ್ನ ಪ್ರೆಸ್ ಮಾಡಿ ಇದ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಅದಾದ ನಂತರ ಡೈರೆಕ್ಟ್ ಆಗಿ 5 ಚೈನ್ ನ ಹಾಕೊಳ್ಬೇಕು. 5 ಚೈನ್ ಹಾಕೊಂಡು ಒಂದು ಸ್ಮಾಲ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಬಂದು ನೀವು ಬೀಡ್ ಹಾಕ್ಲೇಬೇಕು, ಅವಾಗ ನಿಮ್ಗೆ ಚೆನ್ನಾಗಿ ಕಾಣಿಸೋದು. ನೀವು ಕುಚ್ಚು ಅಕ್ಕಪಕ್ಕ ಬೀಡ್ ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ತಾ ಇದೀನಿ. ಮಾಡಿ ಒಂದು ಚೈನ್ ಬಿಟ್ಟು 2ನೇ ಚೈನ್ ಬೀಡ್ ಆದ್ಮೇಲೆ 2ನೇ ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು ನೋಡಿ, ಈ ರೀತಿ. ನಿಮ್ಗಿದು ಯು ಶೇಪ್ ಅಲ್ಲಿ ಕಾಣಿಸುತ್ತೆ ಡಿಸೈನು. ಈ ರೀತಿ ಅದಾದ್ಮೇಲೆ ಪ್ರತಿಯೊಂದು ಚೈನ್ಗೂ ಒಂದೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡ್ಬೇಕು, ಲಾಕ್ ಮಾಡ್ಕೊಂಡು ಬರ್ಬೇಕು. ತುಂಬಾ ಜನ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್. ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಇನ್ನು ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತೆ ನಿಮ್ಗೆ ಯಾವುದೇ ತರ ಡೌಟ್ಸ್ ಇದ್ರು ಕೂಡ ಕಮೆಂಟ್ ನಲ್ಲಿ ಹೇಳಿ, ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಈಗ 5 ಚೈನ್ಗಳಿಗೆ ಒಂದೊಂದು ಸಿಂಗಲ್ ಕ್ರೋಶ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಅದನ್ನ 3 ಚೈನ್ ಗ್ಯಾಪ್ ಏನಿದೆ ಅಲ್ಲೇ ನಾವು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನಿಮ್ಗೆ ಅಲ್ಲಿ ಜಾಗ ಎಲ್ಲ ತುಂಬಾ ಕಂಜೆಸ್ಟೆಡ್ ಆಗಿದೆ, ರಿಂಕಲ್ಸ್ ಬರೋ ತರ ಇದೆ ಅಂತ ಇದ್ದಲ್ಲಿ ಪಕ್ಕದಲ್ಲಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಕೂಡ ನೀವು ಲಾಕ್ ಮಾಡ್ಕೊಳ್ಬಹುದು. ಆ 3 ಚೈನ್ ಗ್ಯಾಪ್ ಅಲ್ಲೇ ಲಾಕ್ ಮಾಡಿದ್ರೆ ಸಾಕು. ಈಗ ನೆಕ್ಸ್ಟ್ ನಾನಿಲ್ಲಿ ಮತ್ತೆ 5 ಚೈನ್ ಹಾಕೊಳ್ತಾ ಇದ್ದೀನಿ. 5 ಚೈನ್ ಹಾಕೊಂಡು ದಾರಾನ ಒಂಚೂರು ಹಿಡ್ಕೊಂಡು ಸ್ಮಾಲ್ ಸೈಜ್ ಬೀಡು ಮತ್ತೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈಗ ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಒಂದು ಚೈನ್ ಬಿಟ್ಟು ಸೆಕೆಂಡ್ ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಸೆಕೆಂಡ್ ಚೈನ್ ಗ್ಯಾಪ್ ಅಲ್ಲಿ
ಲಾಕ್ ಮಾಡ್ಕೊಳ್ತಾ ಇದೀನಿ. ಮತ್ತೆ ಉಳಿದಂತ ಎಲ್ಲಾ ಚೈನ್ಗಳಿಗೆ ಒಂದೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡ್ ಬರ್ಬೇಕು. ಎಲ್ಲಾ ಚೈನ್ಗೆ ಒಂದೊಂದು ಸಿಂಗಲ್ ಕ್ರೋಶೆನ ಮಾಡ್ತಾ ಇದೀವಿ. ಅದಾದ ನಂತರ ನೋಡಿ 5 ಚೈನ್ಗೆ ಒಂದೊಂದು ಸಿಂಗಲ್ ಕ್ರೋಶೆ ಆದ್ಮೇಲೆ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀವಿ. ಚೈನ್ ಎಲ್ಲ ಸಪ್ರೇಟ್ ಆಗಿ ನಿಮ್ಗೆ ನಾವಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕೊಂಡಿರ್ತೀವಲ್ಲ ಅಲ್ಲಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ನೀವು ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀವಿ. ಈ ಬಟರ್ಫ್ಲೈಗೆ ಮೀಸೆ ತರ ಬರುತ್ತಲ್ಲ, ಸೊ ಅದನ್ನ ನಾವಿಲ್ಲಿ 2 ಬೀಡ್ ನ ಹಾಕಿ ಮಾಡ್ಕೊಂಡಿದೀವಿ. ಸೊ ಈ ರೀತಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ನೋಡಿ 3 ಚೈನ್ ಹಾಕೊಳ್ತಾ ಇದೀನಿ. ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ನೀವು ಬೀಡ್ಸ್ ಬೇಡ ಅಂತ ಇದ್ದಲ್ಲಿ ಈ 3 ಚೈನ್ ಹಾಕೋ ಅವಶ್ಯಕತೆ ಇಲ್ಲ. ಸಾರಿ, ಈ ಡಿಸ್ಟೆನ್ಸ್ ನಿಮ್ಗೆ ಬಟರ್ಫ್ಲೈ ಅಕ್ಕಪಕ್ಕ ಗ್ಯಾಪ್ ಜಾಸ್ತಿ ಐತಂದ್ರೆ ಈ 3 ಚೈನ್ ಹಾಕೊಳ್ಬೇಡಿ. ಡೈರೆಕ್ಟ್ ಆಗಿ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಬಹುದು. ಗ್ಯಾಪ್ ಬೇಕು ಅಂತ ಇದ್ದಲ್ಲಿ ಈ 3 ಚೈನ್ ಹಾಕೊಳ್ಳಿ. ಈಗ ಬೀಡ್ ನ ಇನ್ಸರ್ಟ್ ಮಾಡೋದು, ಬೀಡ್ ಲಾಕ್ ಮಾಡ್ತಾ ಇದೀನಿ. ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತಾ ಇದೀನಿ. ಅದಾದ ನಂತರ ಮತ್ತೆ 3 ಚೈನ್ ಮಾಡ್ಕೊಳ್ಳೋದು ಕುಚ್ಚು ಕಟ್ಲಿಕ್ಕೆ, ಮತ್ತೆ ಬೀಡ್ ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತದೆ. 3 ಚೈನ್ ಮಾಡ್ಕೊಳ್ಳೋದು, ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡೋದು. ನಾನು ಇಲ್ಲಿ ಗ್ಯಾಪ್ ಬಂದು ಜಾಸ್ತಿ ಕೊಟ್ಟಿದ್ದೀನಿ ಯಾಕಂದ್ರೆ ಡಿಸೈನ್ ನೀಟಾಗಿ ಕಾಣಿಸ್ಲಿ ಅಂತ. ತುಂಬಾ ಹತ್ರ ಡಿಸೈನು ಮತ್ತೆ ಕುಚ್ಚು ಬಂದ್ರೆ ಬಟರ್ಫ್ಲೈ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಗ್ಯಾಪ್ ಕೊಟ್ಕೊಂಡಿದ್ದೀನಿ. ನೀವು ಬೇಡ ಅಂತ ಇದ್ದಲ್ಲಿ ಅದನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಬೀಡ್ಸ್ ಕೂಡ ಆಪ್ಷನಲ್ಲು, ಬೇಡ ಅಂದ್ರೆ ಅದನ್ನ ಕೂಡ ನೀವು ಸ್ಕಿಪ್ ಮಾಡ್ಕೊಳ್ಬಹುದು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ನಾನು ಪೂರ್ತಿಯಾಗಿ ಮುಗಿಸ್ಕೊಂಡಿದೀನಿ. ನೋಡಿ ಲಾಸ್ಟ್ ಅಲ್ಲಿ ಇದ್ರನ್ನ ಬ್ಯಾಕ್ ಸೈಡ್ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು. ಇದನ್ನ ಮಾಡಿದ್ಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಥ್ರೆಡ್ ನ ಪ್ರೆಸ್ ಮಾಡಿ ನೀಟಾಗಿ ಕುತ್ಕೊಳ್ಳುತ್ತೆ. ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್. ನಮ್ಗೆ ಬೀಡ್ಸ್ ಬೇಡ, ಸಿಂಪಲ್ ಆಗಿ ಬೇಕು ಅಂತ ಹೇಳೋರಿಗೆ ಈ ಡಿಸೈನ್ ನ ನೀವು ಟ್ರೈ ಮಾಡ್ಬೋದು. ಈಗ ಇದಕ್ಕೆ ನಾನಿಲ್ಲಿ 137 ದಾರನ ಕುಚ್ಚು ಕಟ್ಕೊಂಡಿದೀನಿ. 130ರಿಂದ 157 ದಾರನ ಕುಚ್ಚು ಕಟ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಸೊ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ನೀವು ಟ್ರೈ ಮಾಡಿ ಈ ಡಿಸೈನ್ ನ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. Thank you.